ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗ್ತಾ ಇದೆ. ಇದರ ನಡುವೆ ಜಮೀನುಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ. ಕಾರವಾರದ ಚಂಡಿಯ ಇಡೂರು ಗ್ರಾಮಗಳಿಗೆ ನೀರು ನುಗ್ಗಿದೆ. ಕಾರವಾರ ತಾಲೂಕಿನ ಚಂಡಿಯ ಭಾಗದ ಹೈವೇ ಜಲಾವೃತ ಆಗಿದೆ. ಹೆದ್ದಾರಿ ಭಾಗದಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇದು ಅಲ್ಲಿ ಮಳೆಯಿಂದ ಆಗ್ತಾ ಇರೋ ಸಮಸ್ಯೆ. ಹೈವೇಗೆ ಹೆಚ್ಚಿನ ನೀರು ನುಗ್ಗಿದ್ದು ಆ ಭಾಗದಲ್ಲಿ ಮನೆಗಳಿಗೂ ಕೂಡ ನೀರು ನುಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಕಾರವಾರದ ಚಂಡಿಯ ಇಡೂರು ಗ್ರಾಮಗಳಿಗೆ ನೀರು ನುಗ್ಗಿದೆ, ಮಳೆ ನೀರು ನುಗ್ಗಿದೆ. ಕಾರವಾರ ತಾಲೂಕಿನ ಚಂಡಿಯ ಭಾಗದ ಹೈವೇ ಸಂಪೂರ್ಣ ಜಲಾವೃತವಾಗಿದ್ದು ಸದ್ಯದ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ನೀವು. ಹೆದ್ದಾರಿ ಭಾಗದಲ್ಲಿ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ. ಆ ಕಾಂಪೌಂಡಿಂದ ಇನ್ನೇನು 1 ಅಡಿ ಮೇಲ್ ಬಂದ್ರೆ ಕಾಂಪೌಂಡೇ ಮುಳುಗೋಗುತ್ತೇನೋ, ಮನೆಯ ಕಾಂಪೌಂಡ್ ಅನ್ನೋ ಮಟ್ಟಕ್ಕೆ ನೀರಿದೆ. ಆಳೆತ್ತರದ ನೀರಿನಲ್ಲಿ ಜನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಮನೆಯಿಂದ ಹೊರ ಬರೋ ಹಾಗೂ ಇಲ್ಲ, ಮನೆ ಒಳಗೆ ಉಳ್ಕೊಳ್ಳೋ ಹಾಗೂ ಇಲ್ಲ. ಯಾಕಂದ್ರೆ ಮಳೆ ನೀರು ಮನೆ ಒಳಗೆ ನುಗ್ತಾ ಇದೆ. ಪ್ರತಿನಿತ್ಯ ಬರಿಗಾಲ್ನಲ್ಲಿ ಓಡಾಡ್ತಾ ಇದ್ದ ಜಾಗದಲ್ಲಿ ತೆಪ್ಪವನ್ನ ಬಳಸುವಂತಹ ಪರಿಸ್ಥಿತಿ ಇದೆ. ಇದು ಕಾರವಾರದ ಚಿತ್ರಣ. ಕಾರವಾರ ಭಾಗದಲ್ಲಿ ಜೋರು ಮಳೆಯಾಗ್ತಾ ಇದ್ದು ಮಳೆಯ ಸಮಸ್ಯೆ ಜನರನ್ನ ಹಿಪ್ಪೆ ಮಾಡ್ತಾ ಇದೆ. ಮನೆ ಒಳಗೆಲ್ಲ ನೀರು ನುಗ್ತಾ ಇದೆ. ಮಗದೊಂದು ಕಡೆ ಹೈವೇಯಲ್ಲೂ ಕೂಡ ನೀರು ಸರಾಗವಾಗಿ ಏನು ಹರಿದು ಹೋಗ್ತಾ ಇಲ್ಲ. ಹೈವೇ ಸಂಪೂರ್ಣ ಜಲಾವೃತವಾಗಿದೆ. ವಾಹನ ಸಂಚಾರ ಅಸ್ತವ್ಯಸ್ತವಾಗ್ತಾ ಇದೆ. ಇದರ ನಡುವೆ ಈ ಕಾರವಾರ ತಾಲೂಕಿನ ಚಂಡಿಯ ಅನ್ನುವ ಭಾಗದಲ್ಲಿ ಹೈವೇ ಜಲಾವೃತವಾದ್ರೆ ಆ ಹೈವೇ ಭಾಗದಲ್ಲಿರೋ ಸುಮಾರು ಮನೆಗಳಿಗೆ ನೀರು ನುಗ್ತಾ ಇದೆ. ಮನೆಯ ಒಳಗೆ ನೀರು ನುಗ್ತಾ ಇದೆ. ಜನರಿಗೆ ಕಷ್ಟ ಆಗ್ತಾ ಇದೆ. ಒಂದ್ ರೀತಿ ಮನೆಯಿಂದ ಹೊರಗೆ ಹೋಗ್ಲೇಬೇಕು, ಬೇರೆ ಕಡೆ ಸಂಬಂಧಿಕರ ಮನೆಗೋ ಬೇರೆ ಕಡೆಗೋ ಅನ್ನೋ ಪರಿಸ್ಥಿತಿ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೂಡ ಅಬ್ಬರದ ಮಳೆ ಮುಂದುವರೆದಿರುವಂಥದ್ದು. ಕರಾವಳಿಯಾದ್ಯಂತ ಈಗ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಹೊನ್ನಾವರ ಭಾಗದಲ್ಲಿ ದಾಖಲಾಗಿರುವಂಥದ್ದು. ಒಟ್ಟು ಜಿಲ್ಲೆಯಲ್ಲಿ 70.5 ಮಿಲಿಮೀಟರ್ ಮಳೆ ಕಳೆದ 24 ಗಂಟೆಯಲ್ಲಿ ಒಂದು ದಾಖಲಾಗಿರುವಂಥದ್ದು. ಆದರೆ ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿ ಈಗ ಒಂದು ರೀತಿಯಲ್ಲಿ ಪ್ರವಾಹ ಮತ್ತೆ ಸೃಷ್ಟಿಯಾಗಿರುವಂಥದ್ದು ನೀವು ನೋಡ್ಬೋದು. ನಾವಿವತ್ತು ಚಂಡಿಯ ಭಾಗದಲ್ಲಿದ್ದೀವಿ. ಈ ಭಾಗದ ದೃಶ್ಯ ನೋಡಿದರೆ ಮತ್ತೆ ಭಯ ಆಗ್ತದೆ. ಯಾಕಂತಂದರೆ ಹೆದ್ದಾರಿಯ ಪಕ್ಕದಲ್ಲಿಯೇ ಇರುವಂತಹ ಈ ಚಂಡಿಯ ಗ್ರಾಮ ಇವತ್ತು ಸಂಪೂರ್ಣವಾಗಿ ಮತ್ತೆ ಜಲಾವೃತವಾಗಿದ್ದಾವೆ. ನಿನ್ನೆ ಸ್ಥಿತಿಗಿಂತ ಏನೂ ಭಿನ್ನವಾಗಿಲ್ಲ. ಮತ್ತೆ ಯಥಾ ಪ್ರಕಾರ ಇವತ್ತು ಕೂಡ ಮಳೆಯ ಆರ್ಭಟಕ್ಕೆ ಮನೆಗಳು ಜಲಾವೃತವಾಗಿದ್ದಾವೆ, ಕೃಷಿ ಭೂಮಿಗಳು ಜಲಾವೃತವಾಗಿದ್ದಾವೆ. ಅದಲ್ಲದೆ ಸಾಕಷ್ಟು ಹಾನಿಯಾಗ್ತಾ ಇರುವಂಥದ್ದು. ಯಾಕೆಂತಂದರೆ ಮಳೆಯ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಿಂತಾಗ ಮನೆಯ ಗೋಡೆಗಳು ಕುಸಿತವೆ, ಮತ್ತು ಸಾಕಷ್ಟು ಹಾನಿಗಳು ಸಂಭವಿಸ್ತವೆ. ಪ್ರಾಣ ಹಾನಿ ಕೂಡ ಸಂಭವಿಸುವಂತಹ ಸಾಧ್ಯತೆಗಳಿರುವಂಥದ್ದು. ಇಂಥದ್ರಲ್ಲಿ ಇವತ್ತಿನ ದಿನದಲ್ಲಿ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಈಗ ಚಂಡ್ಯ ಇರ್ಬೋದು, ಅರಗ ಇರ್ಬೋದು, ಇಡೂರು ಇರ್ಬೋದು, ಹೀಗೆ ಸಾಕಷ್ಟು ಭಾಗದಲ್ಲಿ ಅನಾಹುತ ಸೃಷ್ಟಿಯಾಗ್ತಾ ಇರುವಂಥದ್ದು. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಈಗ ಈ ಭಾಗದಲ್ಲಿ ನಿಲ್ತಾ ಇರೋದನ್ನು ಗಮನಿಸ್ಬೋದಾಗಿದೆ. ಇನ್ನು ನೀವು ನೋಡ್ಬೋದು, ಈ ಭಾಗದಲ್ಲಿ ಜನರು ಮನೆಯಿಂದ ಕಾಳಜಿ ಕೇಂದ್ರಕ್ಕೂ ಕೂಡ ಹೋಗಿಲ್ಲ. ಜಿಲ್ಲಾಡಳಿತ ಇವರಿಗೂ ಕೂಡ ಕಾಳಜಿ ಕೇಂದ್ರವನ್ನು ತೆರೆದಿಲ್ಲ ಈ ಭಾಗದಲ್ಲಿ. ಯಾಕಂತಂದರೆ ಮಳೆ ಬಂದು ಒಂದಿಷ್ಟು ಪ್ರಮಾಣದಲ್ಲಿ ನೀರು ನಿಲ್ತದೆ, ಮತ್ತೆ ಇಳಿತದೆ ಅನ್ನುವಂಥ ಒಂದು ಭರವಸೆ ಅವರಿಗಿದೆ. ಆದರೆ ರೆಡ್ ಅಲರ್ಟ್ ಇರೋದರಿಂದ ಮತ್ತಷ್ಟು ಮನೆಗಳು ಜಲಾವೃತವಾಗ್ತಾ ಇದ್ದಾವೆ. ನೀವು ನೋಡಿದರೆ ಈ ದೃಶ್ಯವನ್ನು ನಿಜವಾಗ್ಲೂ ಭಯ ಆಗ್ತದೆ. ಅಂತರದಲ್ಲಿ ಈ ಮನೆಯಲ್ಲೂ ಕೂಡ ವಾಸವಾಗಿದ್ದಾರೆ ಜನ. ಹೀಗಿರುವಾಗ ಈ ರೀತಿಯ ಪರಿಸ್ಥಿತಿ ಇದ್ದರೂ ಕೂಡ ಜಿಲ್ಲಾಡಳಿತ ಜಾಣ ಕಿವುಡುತನವನ್ನು ತೋರಿಸ್ತಾ ಇದೆ. ಇನ್ನು ಸ್ಥಳೀಯ ಜನರು ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಸರ್, ಇಲ್ಲಿ ಎಷ್ಟೆಷ್ಟು ನೀರು ಹಾನಿಯಾಗಿದೆ? ಇಲ್ಲಿ ತುಂಬ ನೀರು ತುಂಬ್ತಾ ಇದೆ. ಕಾರಣ ಏನಂದರೆ ನೇವಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಆವಾಗಿಂದ ಇಲ್ಲಿ ನೀರು ತುಂಬ್ತಾ ಇದೆ. ಇದು ಏನಾಗಿದೆ? ಹೌದು, IRB ಅವರು ಸರಿಯಾಗಿ ಏನು ವ್ಯವಸ್ಥೆ ಮಾಡಲಿಲ್ಲ ನೀರನ್ನು ಡ್ರೈನ್ ಆಗಲಿಕ್ಕೆ. ಸರಿ ಚರಂಡಿ ಏನು ವ್ಯವಸ್ಥೆ ಇಲ್ಲ, ಏನಿಲ್ಲ. ಹಾಗೆ ಮತ್ತು ಇಲ್ಲಿ ಮೊದಲೇ ನಾವು ಗದ್ದೆ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಆ ನೇವಿ ಅಲ್ಲಿ ಏನು ಪೈಪೆಲ್ಲ ಹಾಕಿ ನೀರನ್ನು ಕಟ್ಕೊಂಡು ಬ್ಲಾಕ್ ಮಾಡಿ ಏನು ಕಟ್ಟಿಗೆ ಬಿಡಿಗೆ ಏನು ತಾಗಿ ವೇಸ್ಟೇಜ್ ಎಲ್ಲ ಹೋಗಿ ಅಲ್ಲಿ ತಾಗಿ ಪೂರಾ ನೀರು ಚೌಕ್ ಆಗ್ತದೆ. ಇಲ್ಲಿ ಹೆದ್ದಾರಿ ಬ್ಲಾಕ್ ಆಗಿದೆಯಲ್ಲ? ಹೆದ್ದಾರಿನೂ ಬ್ಲಾಕ್ ಆಗಿದೆ. ಈ IRB ಅವರದ್ದು ಏನು ಸರಿಯಾಗಿ ಕೆಲಸ ಮಾಡಲಿಲ್ಲ. ಮಾಡಬೇಕಿತ್ತು.
ಸರಿಯಾಗಿ ಡ್ರೈನೇಜ್ ಹೋಗಲಿಕ್ಕೆ ಸರಿಯಾಗಿ ಚರಂಡಿ ಎಲ್ಲ ಮಾಡಿಕೊಡ್ಬೇಕಾಗಿತ್ತು ಸರ್, ಅವ್ರು ಏನೂ ಮಾಡಿಕೊಡ್ಲಿಲ್ಲ ಸರಿಯಾಗಿ. ಮತ್ತು ಮೇನ್ ಆದರೆ ನೇವಿನೇ ಎಲ್ಲ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದು. ನೇವಿ ಒಂದು ವೇಳೆ ಅಲ್ಲಿ ಫ್ಲೈಓವರನ್ನು ಕಟ್ತಿತ್ತು ಈ ಥರ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ, ಸರಿ ಆರಾಮಾಗಿ ಡ್ರೈನ್ ಆಗಿ ಹೋಗ್ತಿತ್ತು. ಮೊದಲೇ ನಾವೆಲ್ಲ ಇಲ್ಲಿ ಗದ್ದೆನೂ ಮಾಡ್ತಾ ಇದ್ವಿ, ಇವಾಗ ಗದ್ದೆ ಬಿದ್ದೆ ಏನೂ ಮಾಡಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಇಲ್ಲಿ ನೀರು ತುಂಬ್ತದೆ, ಏನು ನಾವು ಬೆಳಿತೇವೆ ದಾನ ಅದೆಲ್ಲ ಹಾಳಾಗೋಗ್ತದೆ. ಅದ್ರ ಸಲುವಾಗಿ ಅವರು ಈಗ ನಿಮ್ಮ ಚಂಡಿಯಾ ಗ್ರಾಮದಲ್ಲಿ ಎಷ್ಟು ಮನೆಗಳಿಗೆ ನೀರು ನುಗ್ಗಿದೆ, ಯಾವ ರೀತಿ ಪರಿಸ್ಥಿತಿ ಇದೆ ಈಗ? ಹಾಂ, ಇಡೂರು ಆ ಕಡೆ ಎಲ್ಲ ತುಂಬ ಒಂದು 7-8 ಮನೆಗೆ ನೀರನ್ನು ತುಂಬಿದೆ. ಇಲ್ಲಿ ಹೆದ್ದಾರಿ ಮೇಲೆ ಇನ್ನೂ ಏನೂ ಆಗಲಿಲ್ಲ, ಇನ್ನು ಮತ್ತೆ ಮಳೆ ಬಂದರೆ ಮತ್ತೆ ಮೇಲೆ ಬರೋದು ನೀರು, ಮತ್ತೆ ತುಂಬೋದು, ಮನೆಗೆಲ್ಲ ನೀರು ಹೋಗೋದು. ಇದು 2008 ಒಂದ್ಸಲ ಹೀಗೆ ಫುಲ್ ನಮ್ಮ ಮನೆ ಎಲ್ಲ ಮುಳುಗೋಗಿತ್ತು. ಇಲ್ಲಿ ಈ ಹೈವೇನೂ ಪೂರ ತುಂಬಿಕೊಂಡು ಮೇಲೆ ಬಂದ್ಕೊಂಡು ಇಲ್ಲೆಲ್ಲ ದೋಣಿನ ತೊಗೊಂಡು ಹೋಗ್ತಾ ಇದ್ವಿ. 2008 ಆಗಿತ್ತು. ಈಗ ಮತ್ತೆ ಅದೇ ಪರಿಸ್ಥಿತಿ ಬರ್ಬೋದು ಇವತ್ತು. ನೀವಿ ಒಳಗೂ ನೀರು ತುಂಬ ಹೋಗ್ತದೆ, ಆಮೇಲೆ ಪೂರ ನೀರು ತುಂಬಿ ಅವರೇ ಶಿಪ್ಪನ್ನು ತೊಗೊಂಡು ಹೋಗ್ತಾರೆ ಈ ಕಡೆಗೆ. ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಮಳೆ ನೀರಿನಿಂದ ನೊಂದಿದ್ದಾರೆ, ಮಗದೊಂದು ಕಡೆ ಡ್ರೈನೇಜ್ ವ್ಯವಸ್ಥೆ ಎಲ್ಲ ಸರಿ ಇದ್ದಿದ್ರೆ, ಒಳಚರಂಡಿ ವ್ಯವಸ್ಥೆ ಎಲ್ಲ ನೀರು ಸರಾಗುವಾಗ ಹರಿದೋಗ್ತಾ ಇತ್ತು, ನಮ್ಗೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಪ್ರತಿ ವರ್ಷ ಮಳೆ ಬಂದಾಗ ಇದೇ ರೀತಿಯಾಗಿ ಹೈರಾಣಾಗಿ ಹೋಗ್ತೀವಿ, ವರ್ಷಕ್ಕೊಂದಿಷ್ಟು ದಿನಗಳ ಕಾಲ ಮಳೆಯಿಂದ ಸಮಸ್ಯೆಯನ್ನು ಅನುಭವಿಸ್ತಲೇ ಇದ್ದೀವಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.